ಹಲೋ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸುಮ್ಮನೆ ಆ ಕಡೆ ಮನೆ ಹತ್ರ ಹೋಗಿದ್ದು ಬರೋಣ ಅಂತ ಹೋದೆ. ಇದು ನೋಡಿ ನಮ್ಮದು ಹಳೆ ಮನೆ. ಅಂದರೆ ಇದು ಹೊಸದೇನೆ, ಅಂದರೆ ಇನ್ನೂ ಫಿನಿಷ್ ಆಗಿಲ್ಲ ಮನೆ. ಒಳಗಡೆ ಹುಳ ಮೇಯಿಸ್ತೀವಿ ನಾವು. ನೋಡಿ, ಇದು ನಮ್ಮ ಏರಿಯಾ. ಬರ್ತಾಯಿದ್ದೀನಿ ನೋಡಿ, ನಮ್ಮ ಮನೆ ಹತ್ರ ನಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಎಲ್ಲರೂ ಒಂದು ವಿಷಯ ಹೇಳೋಣ ಅಂದ್ಕೊಂಡೆ. ಏನಪ್ಪ ಅಂದರೆ, ಒಬ್ಬರು ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಎಲ್ಲಿಗಿಂತ ವರ್ಕ್ ಫ್ರಮ್ ಹೋಮ್ ಇದೆ ರಿಚ್ ಇಂಡಿಯಾ ಅಂತ ಅಂದ್ಬಿಟ್ಟು. ಇನ್ವೆಸ್ಟ್ಮೆಂಟ್ ಎಷ್ಟು ಅಂತಂದರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಂತೆ ₹260 ಅಂತೆ. ಕನ್ನಡದಲ್ಲಿ ಗೈಡ್ ಮಾಡ್ತಾರೆ ಅಷ್ಟೇ. ನೀವೇನಾದ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅನ್ನೋರು ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಅವ್ರನ್ನ ಕನೆಕ್ಟ್ ಕೂಡ ಮಾಡಿಕೊಡ್ತೀನಿ. ನಾನು ಅವರ ಲಿಂಕ್ ಕಳಿಸ್ಕೊಡ್ತೀನಿ. ಎಲ್ಲ ತುಂಬ ಜನ ಮಾಡ್ತಿದ್ದಾರಂತೆ. ಅಲ್ಲಿ ಏನು ಬೇರೆ ಕೆಲಸ ಏನು ಇಲ್ವಂತೆ. ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಟ್ವಿಟ್ಟರು ಇದರಲ್ಲಿ ಆ್ಯಡ್ ಕೊಡೋದಷ್ಟೇ. ನಿಂಗೆ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಅಷ್ಟೇ. ಇವತ್ತು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ರೆಡಿಯಾಗಿದ್ದೀನಿ. ನನ್ನ ಮಗನ ರೆಡಿಯಾಗಿದ್ದಾನೆ. ಸುಮಂತ್ ಅವರು ರೆಡಿ ಆಗ್ತಾಯಿದ್ರು. ನೋಡಿ, ರೆಡಿಯಾಗಿ ನಿಂತಿದ್ದೀವೆಲ್ಲ ಹೋಗೋಣ ಅಂದ್ಬಿಟ್ಟು. ಕಾರ್ ತೊಗೊಬರಕ್ಕೆ ಹೋಗಿದ್ದಾರೆ. ಬಂತು ನೋಡಿ ಕಾರ್ ಬಂತು ನೋಡಿ. ನಮ್ಮ ಪಾಪು ಹೆಸರೆಲ್ಲ ಇದೆ ಹಿಂದೆ. ಚಿಕ್ಕ ಪಾಪು ನೇಮೇನು ಹಾಕ್ಸೋಕ್ಕಾಗಿಲ್ಲ, ಹಾಕ್ಸ್ಬೇಕು ನೆಕ್ಸ್ಟ್ ಟೈಮ್ ಆಚೆ ಹೋದಾಗ. ಅಲ್ಲಿಂದ ಎಲ್ಲಿಗೆ ಹೋದ್ವಿ ಅಂದರೆ ಫೋಟೋಶೂಟ್ ಮಾಡ್ಸೋಣ ಅಂತ ಹೋದ್ವಿ. ಮಕ್ಕಳು ತಡೆಯೋಕ್ಕೆ ಆಗಲಿಲ್ಲ. ಅಷ್ಟರಲ್ಲಿ ನನ್ನ ಮಗನೂ ಮಲ್ಕೊಂಡ. ಫೋಟೋಶೂಟು ಮುಗೀತು. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿಗೆ ಅಂತಂದರೆ ನಮ್ಮ ಮನೆ ದೇವರು, ಅಂದರೆ ಅಪ್ಪನ ಮನೆ ದೇವರು ನಂಜುಂಡೇಶ್ವರ. ನನ್ನ ದೊಡ್ಡ ಮಗಂದು ಮುಡಿ ಇತ್ತು, ಕೊಡೋಣ ಅಂದ್ಬಿಟ್ಟು ಹೋದ್ವಿ. ಮುಡಿ ಕೊಡಿಸೋ ಅಷ್ಟರಲ್ಲೇ ಸಾಕಾಗೋಯ್ತು. ಯಾಕಪ್ಪ ಅಂತಂದರೆ, ಅಯ್ಯೋ, ಅವನಿಗೆ ಕಟಿಂಗ್ ಮಾಡಿಸ್ಕೋಬೇಕಿತ್ತಂತೆ. ಅವನು ಈಗ ಬಂದಿದೆಯಲ್ಲ ಹೆಬ್ಬಲ್ಲಿ ಕಟಿಂಗ್ ಮಾಡಿಸ್ಕೋಬೇಕು ನಾನು ಅಂತ ಆಟ ಇಟ್ಕೊಂಡಿದ್ದಾನೆ. ನೈಸ್ ಹೊಡೆದು ಹೆಂಗೋ ಅಮ್ಮ ನಾವು ಎಲ್ಲರೂ ಕೂರಿಸ್ಕೊಂಡು ಮಾಡಿಸ್ತಾಯಿದ್ವಿ. ನಾನು ಮಾಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಎದ್ದು ಹೋಗ್ತಾಯಿದ್ದ ಅಂದ್ಬಿಟ್ಟು ನಾನೇ ಕೂರಿಸ್ಕೊಂಡು ಮಾಡಿಸ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಸುಮಂತ್ ವೀಡಿಯೋ ಮಾಡಿರೋದಿದು. ಆದ್ರೂ ಮಕ್ಕಳನ್ನ ಸವರ್ಸೋದವ್ರೆ ತುಂಬ ಕಷ್ಟ. ಅಂಥದ್ರಲ್ಲಿ ಮುಡಿ ಮಾಡಿಸ್ಬೇಕಾದ್ರೆ ಮೊದಲಾಗಿ ಮಾಡಿಸೋದಂದ್ರೆ ತುಂಬ ಕಷ್ಟ ಮಾತ್ರ. ಏನು ಮಾಡೋದು, ಮಾಡಿಸ್ಲೇಬೇಕು. ದೇವ್ರ ಹರಕೆನ ತೀರಿಸ್ತೇ ಇರೋಂಗಿಲ್ಲ. ಹಂಗಾಗಿ ಇಲ್ಲಿ ಗಂಡನ ಮನೆ ದೇವ್ರದ್ದು ಹರಕೆ ಎಲ್ಲ ತೀರಿತಲ್ಲ, ಹಂಗಾಗಿ ಅಪ್ಪನ ಮನೆ ದೇವ್ರದ್ದೊಂದು ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀವಿ. ನಮ್ಮ ಗಂಡನ ಮನೆ ದೇವ್ರು ಮಾದೇಶ್ವರ, ಅಪ್ಪನ ಮನೆ ದೇವರು ನಂಜುಂಡೇಶ್ವರ. ಎರಡು ಆಪೋಸಿಟ್, ಅಂದರೆ ಭಾವ ಬಾಮೈಕ್ಲಾಗ್ತಾರಂತೆ ಆ ರೀತಿ. ನೋಡಿ, ನನ್ನ ಮಗಂಗೆ ಸ್ವಲ್ಪ ಕೂದಲು ಬೀಳಂಗೂ ಇಲ್ಲ, ಅದಕ್ಕೂ ಹೇಳ್ತಾನೆ. ಕೂರಲ್ಲ ಸರಿಯಾಗಿ, ಮುಡಿ ಮಾಡಿಸ್ಕೊಳ್ಳಲ್ಲ. ಅವನ ಸಮಾಧಾನಕ್ಕೋಸ್ಕರ ಹೇಳಿದ್ದೀನಿ. ಈಗ ನಾಳೆಗೂ ಪಾಪು ಮುಡಿ ಕೊಡ್ತೀವಿ ಅಂತ. ನಾಳೆ ಆಗೋಲ್ಲ, ಫ್ರೀ ಮಾಡಿಕೊಂಡು ಇಲ್ಲಿ ಗೂಳೂರಲ್ಲೇ ಕೊಡಬೇಕು ಮನೆ ದೇವ್ರಿಗೆ. ಅವನಿಗೂ ಮುಡಿ ಮಾಡಿಸ್ಬಿಡ್ಬೇಕು. ಈಗ ನಾವು ಮಹಾಲಕ್ಷ್ಮಿ ಅಮಾವಾಸ್ಯೆ ಬರುತ್ತಲ್ಲ, ಅಷ್ಟರಲ್ಲಿ ಮುಡಿ ಮಾಡಿಸ್ಬೇಕು. ಹಂಗಾಗಿ ಬರೋಕ್ಕೆ ಹೇಳಿದ್ದೀವಿ. ನೋಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಆದರೆ ನಾಳೆ ಮಾಡಿಸ್ಬೇಕು, ಇಲ್ಲಾಂದರೆ ನಾಳಿದ್ದು ಫ್ರೀ ಮಾಡ್ಕೊಂಡು ಮುಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅವನಿಗೂ ಮಾಡಿಸಿದ್ರೆ ಇವನಿಗೆ ಸುಮ್ಮನೆ ಆಗ್ತಾನೆ. ಇವನು ಚೆಂಡಿನೇ ನಿಲ್ಲಿಸ್ತಾಯಿಲ್ಲ. ನನಗೆ ಬೇಡ ನನಗೆ ಅಂತಲೇ ಹೇಳ್ತಾನೆ ಇದ್ದೀನಿ. ಇನ್ನೂ ಏನು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿಲ್ಲ. ಅವ್ರು ನೋಡಿದ್ರೆ ನೀಟಾಗಿ ಕೂತ್ಕೋ ಪಾಪ, ಹಿಂಗೆಲ್ಲ ಮಾಡಿಸ್ಕೊಬೇಡ, ಕುರುಪು ಬೀಳುತ್ತೆ ಅಂತ ಹೇಳ್ತಾಯಿದ್ದಾರೆ. ಆದರೂ ತಡೆಯೋಕ್ಕಾಗ್ತಿಲ್ಲ. ಹೆಂಗೋ ಏನೋ ಮಾಡಿ ಮುಡಿ ಮಾಡಿಸೇ ಬಿಡೋಣ ಅಂದ್ಬಿಟ್ಟು ಮಾತಾಡಿಸ್ಕೊಂಡು, ಅವನಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ. ಪಾನಿಪುರಿ ಹೇಳಿ ಸುಮ್ಮನೆ ಕೂರಿಸಿದ್ವಿ. ಕೊನೆಗೂ ಮುಡಿ ಆಯಿತು. ನೋಡಿ ನಮ್ಮ ಹೀರೋ ಹೆಂಗೆ ಕಾಣ್ತಾ ಇದ್ದಾನೆ ಅಂತೇಳಿ. ಅಲ್ಲಿಂದ ಗಂಗೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಹೊರಟ್ವಿ. ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಗಂಗೆ ಪೂಜೆ ಮಾಡ್ಬಿಟ್ಟು ಇಲ್ಲಿ ಅಮ್ಮ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ಸುಮಂತ್ ಪಾಪ ನಿಂತಿದ್ದಾರೆ. ಇವತ್ತು ದೇವಸ್ಥಾನ ಫುಲ್ ಫ್ರೀ ಇತ್ತು, ಅಂದರೆ ಸಂಜೆ ಮೇಲಲ್ಲ. ನೋಡಿ ನನ್ನ ಮಗನ ರೆಡಿಯಾಗಿ ಹೆಂಗೆ ನಿಂತಿದ್ದಾನೆ. ಹೀರೋ ಗಂಧ ಹಚ್ಚಿಸ್ಕೊಳ್ಳೋಕೆ ಹೇಳ್ತಾನೆ. ನಮ್ಮ ಚಿಕ್ಕ ರೌಡಿ ಮಾತ್ರ ಸೂಪರು. ಯಾವಾಗಲೂ ನೋಡಿ ನಮ್ಮ ಮಾವ ನಿಂತಿದ್ದಾರೆ. ಗಂಧದ ಕಡೆ ಕರ್ಪೂರ ಹಚ್ಚುತ್ತಾ ಇಲ್ಲ. ಹಾಗಾಗಿ ಆಮೇಲೆ ಊಟಕ್ಕೆ ಹೋದೋ. ಊಟ ಸಿಕ್ತು ನಮಗೆ. ಆ ಸ್ವಾಮಿ ಪ್ರಸಾದನ ಸಿಕ್ತು. ನೋಡಿ ನನ್ನ ಮಗ ತೆಗ್ದಿರೋ ಫೋಟೋ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿಂದ ಒಬ್ಬರು ಬಂದರು, ಪಾಪು ಬಟ್ಟೆ ತಗೊಳ್ಳಿ ಅಂತಂದು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಅಂದ್ಬಿಟ್ಟು ತೊಗೊಂಡ್ವಿ. ನೋಡಿ ಯಾರ್ಯಾರು ಹೋಗಿದ್ವಿ ಅಂದರೆ, ನಾವು ಇಷ್ಟು ಜನ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ. ನೋಡಿ ನಂಜನಗೂಡು ದೇವಸ್ಥಾನ ಎಷ್ಟು ಫ್ರೀ ಇದೆ ಅಂತ. ಯಾಕಂದರೆ ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ವಲ್ಲ. ನಾವಿಲ್ಲಿ ಮನೆ ಬಿಟ್ಟಾಗಲೇ 12:15 ಆಗಿಬಿಟ್ಟಿತ್ತು. ಅಲ್ಲಿ ಹೋಗೋಷ್ಟರಲ್ಲಿ 2 ಗಂಟೆ ಆಗಿತ್ತು. ನೋಡಿ ನನ್ನ ಮಕ್ಕಳಿಬ್ಬರೂ ಚೆನ್ನಾಗಿದ್ದಾರಾ. ದೇವಸ್ಥಾನ ಮಾತ್ರ ತುಂಬ ಫ್ರೀ ಅಂದರೆ ಫ್ರೀ ಇತ್ತು. 4 ಗಂಟೆಗೆ ದರ್ಶನ ಅಂದ್ರಲ್ಲ, ಹಾಗಾಗಿ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ವೆಯ್ಟ್ ಮಾಡೋಷ್ಟರಲ್ಲಿ 2 ರೌಂಡ್ ಹೋಗಿದ್ದು ಬೇಡ ದೇವಸ್ಥಾನ ಸುತ್ತ ಅಂದ್ಬಿಟ್ಟು ತಿರ್ಗಾಡ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿಂದ ಬರೋಷ್ಟರಲ್ಲಿ ಕರೆಕ್ಟಾಗಿ ಬಾಗಿಲು ಓಪನ್ ಆಯಿತು. ಹೊರಡೋಣ ಅಂದ್ಬಿಟ್ಟು ಹೊರಡ್ತಾಯಿದ್ದೀವಿ. ನಮ್ಮ ಮಾವ ಎಲ್ಲರಿಗಿಂತ ಫಾಸ್ಟ್ ಹೋಗ್ತಾಯಿದೆ ಸುಮ್ಮನೆ. ನಮ್ಮ ಅಪ್ಪಂಗೆ ನನ್ನ ಮಕ್ಳು ಕಂಡ್ರೆ ತುಂಬ ಇಷ್ಟ. ಇಬ್ಬರೂ ಅವ್ರನ್ನೇ ಹೆಚ್ಕೊಂಡಿದ್ದಾರೆ. ನಮ್ಮ ಅತ್ತೆ
ಇನ್ನೂ ಸ್ವಲ್ಪ ಕಷ್ಟ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಪಾಪನ ಸ್ವಲ್ಪ ಒಂದು ಅರ್ಧ ಗಂಟೆ ಆಟ ಆಡ್ಸೋಣ ಆಚೆ ಅಂದ್ಬಿಟ್ಟು ಕರ್ಕೊಬಂದ್ವಿ. ಒಂದು ಅರ್ಧ ಗಂಟೆ ಆಟ ಆಡಿ ಹೆಂಗಿದ್ರು ಹೊರಡೋಣ, ಇನ್ನು ಗಾಡೀಲಿ ಹೋಗೋದೆಲ್ಲ ತುಂಬ ಬೇಜಾರು ಮಾಡ್ಕೋತಾರೆ ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಗುಡ್ ನೈಟ್.